ಹಾಯ್ ಹಲೋ ನಮಸ್ಕಾರ ಗೆಳೆಯರಿ. ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ನೋಡಿ ಸ್ನೇಹಿತರೆ, ನಮ್ಮ ಮರಿಗೆ ಡೆಮ್ಮಿ ರೋಗ ಬಂದ ಸ್ನೇಹಿತರೆ, ಶ್ವಾಸಕೋಶದ ರೋಗ, ರಕ್ತ ಉಚ್ಚೇದಂತಾರೆ ಅದು ಬಂದ ಸ್ನೇಹಿತರೆ. ನೋಡ್ರಿ ಯಾರ ಮನೆ ತೆಗ್ತೈತೆ ಮರಿ. ಇದಕ್ಕೆ ಏನು ಕಾರಣಪ್ಪ ಅಂತಂದ್ರೆ ಸರಿಯಾಗಿ ನೀರು ಕುಡಿಯಲಾರದ್ದು, ಆಮೇಲೆ ಅದು ಈದಾಗ ಕುರಿ ಅಂದರೆ ಈದಾಗ ಅವಾಗ ಕಸರು ಕುಡ್ದಿರ್ತ ಸ್ನೇಹಿತರೆ. ಹಂಗಾಗಿ ಅದರಲ್ಲಿದ್ದಾನೆ ಬರ್ಬೋದು ಶ್ವಾಸಕೋಶದ ತೊಂದರೆ ಬರೋದು ಅದರಲ್ಲಿದ್ದಾನೆ. ಈದಗಡೆಯಲ್ಲಿ ಕಸರು ಹಿಂಗೆ ತೆಗಿಲಾರ್ದಾಗ ಕುಡಿತೀವಲ್ಲ ಸ್ನೇಹಿತರೆ, ಅದಕ್ಕೆ ಬರ್ಬೋದು. ಹಂಗಾಗಿ ಇದಕ್ಕೆ ಯಾವ ಔಷಧ ಮಾಡ್ಬೇಕಪ್ಪ ಅಂದ್ರೆ ಹೇಳ್ತೀನಿ ನಿಮಗೆ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋ ಕೊನೆವರೆಗೆ ನೋಡಿರಿ ಯಾವ ಥರ ಬಿಡ್ಕೊಂತೈತಿ ಇದು. ದಸ್ ತೆಕ್ಕದ್ರೆ ಹಿಂಗೆ ತೇಕಿ ಏನಾಗ ಸ್ನೇಹಿತರೆ ಮರಿ ಸಾಯುವ ಸಾಧ್ಯತೆ ಭಾಳ ಇರುತ್ತೆ. ಇದು ನೋಡ್ರಿ, ಇದು ನಾರ್ಮಲ್ ಇದ್ದು ಮರಿ. ಇದು ನೋಡ್ರಿ, ಇದು ಏನು ಹೊಟ್ಟಿ ಪಟ್ಟಿ ಏನು ಬಿಡ್ಕನಲ್ರಿ ಅದ ಈ ಮರಿ ನೋಡ್ರಿ. ಈ ಮರಿ ನೋಡ್ರಿ ಯಾರ ಮನೆ ಹೊಟ್ಟಿ ಬಡ್ಕೊಂತ ದಸ್ ತೇಕಿ ಅಂತ ತೋರಿಸ್ ನಿಮ್ಗೆ. ನೋಡ್ರಿ ಯಾವ ನಮ್ಗೆ ಬಿಡ್ಕೊಂತ ನೋಡ್ರಿ, ಹೆಂಗೆ ಉಸಿರು ಹಾಕದ ಉಸಿರು ಏರು ಉಸಿರು ಹಿಡ್ಕೊಂಡು ಆಗಿಬಿಡ್ತೈತೆ ರೀ. ಇದಕ್ಕೆ ಡೆಮ್ಮಿ ರೋಗ ಆಯ್ತು ಸ್ನೇಹಿತರೆ. ಇದಕ್ಕೆ ಇಲ್ಲಿದ ನೋಡಿ ಸ್ನೇಹಿತರೆ, ಇವು 2 ಔಷಧ ಇಂಜೆಕ್ಷನ್. ಇವನ್ನ ಯಾವ ಥರ ಯೂಸ್ ಮಾಡೋಕಪ್ಪ ಅಂತಂದ್ರೆ ಇಲ್ಲೈತಿ ಅಲ್ರಿ ಸ್ನೇಹಿತರೆ, ಇದನ್ನು 3 ml ಮಾಡ್ಬೇಕು. ನೋಡ್ಕೇರಿ, ಇದನ್ನು ಹೆಸರು ಯಾಕೆ ಮಬ್ಬು ಕಾಣ್ತದೆ. ಇದನ್ನು 3 ದಸ್ ತೇಕ ಮರಿಗಳಿಗೆ ಇದನ್ನು 3 ml ನೋಡಿರಿ. ಇದನ್ನು 3 ml ಮಾಡ್ಬೇಕು ಸ್ನೇಹಿತರೆ. ಅದು ಎಂಥ ದಸ್ ತೇಕದಿರಲು ಹೋಗುತ್ತೆ, ಒಂದೆಟಿಗೆ ಮರಿ ಆರಾಮಾಗುತ್ತೆ. ಒಂದು ದಿನಕ್ಕೆ 3 ml 3 ದಿನ ಮಾಡ್ತೀವಿ ಅಂದ್ರೆ ಮರಿ ಆರಾಮಾಗ ಸ್ನೇಹಿತರೆ. ಆ ನಂತರ ಇದನ್ನು 3 ml ಮಾಡ್ಬೇಕು ಸ್ನೇಹಿತರೆ. ಒಂದು ದಿನಕ್ಕೆ 3 ದಿನ ಇದನ್ನು ಅದ ಸೇಮ 3 ದಿನ 3 ml ಮಾಡ್ಬೇಕು. 2 ಟ್ಯೂಬನ್ನ ಒಂದು ದಿನಕ್ಕೆ 3 ml ಮಾಡ್ಬೇಕು. ಇದನ್ನು 3 ml ಮಾಡ್ಬೇಕು ಸ್ನೇಹಿತರೆ. ಇದನ್ನು 3 ml ಮಾಡ್ಬೇಕು ಒಂದು ದಿನಕ್ಕೆ ಮುಂಜಾನೆ. ಮತ್ತು ಮರುದಿನ ಇದನ್ನು 3 ml, ಇದನ್ನು 3 ml, ಮತ್ತು ಮರುದಿನ ಇದನ್ನು 3 ml, ಇದನ್ನು 3 ml ಮಾಡ್ಬೇಕು ಸ್ನೇಹಿತರೆ. ಹಾಗೆ ಮಾಡೋದ್ರಿಂದ 3 ದಿನ ಎಂಥ ಶ್ವಾಸಕೋಶದ ತೊಂದರೆ ಇರಲಿ, ಡೆಮ್ಮಿ ರೋಗನೇ ಇರಲಿ, ಇದು ಮತ್ತು ಕೆಮ್ಮಿಗೂ ಯೂಸ್ ಆಗುತ್ತೆ. ದಮ್ಮು ಅಂತ ಆ ಥರ ಬಡ್ಕೊಳೋದಿದ್ರೂ ಯೂಸ್ ಆಗುತ್ತೆ ಸ್ನೇಹಿತರೆ. ನೋಡಿರಿ, ಎಣ್ಣೆನ ಹೋಗಿ ಮಡಿಕಿಲ್ಲ ಕೇಳಿರಿ, ಸೀದಾ ಹೋಗಿ ಕೇಳಿರಿ ಇಂಥದಾಗಿ ಸ್ಕ್ರೀನ್ ಶಾಟರ ಹೊಡ್ಕೊರಿ. 2 ಫೋಟೋನ ಬೇಯಿಸಿಡ್ತೀನಿ, ಹೋಗಿ ತೋರಿಸ್ರಿ, ಕೊಡ್ತಾರೆ ಅವ್ರು ನಿಮ್ಗೆ. ನಾವು ಇವನ್ನ ಎಲ್ಲಿ ತಂದೆಯಪ್ಪ ಔಷಧ ಅಂದ್ರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ಲಾಗಿ ತಂದೀವಿ ಸ್ನೇಹಿತರೆ. ಅಂಬೇಡ್ಕರ್ ಸರ್ಕಲ್ ಗಂಗೋತ್ರಿ ರೋಡಿಗೆ ಐತಿದೆ, ಅಲ್ಲಿ ತರ್ತೀವಿ. ಚಲೋ ಎಣ್ಣೆ ಕೊಡ್ತಾನೆ ಸಾವುಕಾರ. ನೋಡಿರಿ ಸ್ನೇಹಿತರೆ, ಈ ಥರ ಐತಿದೆ ಮರಿನ. ಕಳ್ಕೊಬೇಡ್ರಿ, ನೀವು ತಗೊಂಬಂದು ಯೂಸ್ ಮಾಡ್ಕೇರಿ. ಕೆಮ್ಮು ಮತ್ತು ಎಂಥದ್ದು ಏನಾರ ಶ್ವಾಸಕೋಶದ ತೊಂದರೆ ಇದ್ರೆ ಅವೆಲ್ಲದಕ್ಕೂ ಯೂಸ್ ಆಗ್ತಾವೆ. ನೋಡಿರಿ, ಇದೊಂದು ಎಣ್ಣೆ ನೋಡ್ಕೇರಿ. 2 ಟ್ಯೂಬ್ ತಗೊಂಡೋಗಿ ಕೇಳಿದ್ರೆ ಕೊಡ್ತಾರೆ ಸ್ನೇಹಿತರೆ. ಅಲ್ಲಿ ಹೋಗಿ ವಿಡಿಯೋ ಕೊನೆವರೆಗೂ ನೋಡಿರಿ, ಎಲ್ಲ ಮಾಹಿತಿ ಸಂಪೂರ್ಣ ಕೊಡ್ತೀನಿ ಸ್ನೇಹಿತರೆ. ನೋಡಿರಿ, ಈ ಥರ ಅದಾವೆಲ್ಲ ತಂದು ಯೂಸ್ ಮಾಡ್ಕೊಂಡು ಮರಿನ ಉಳಿಸ್ಯಾರಿ. ಒಂದು ಮರಿ ಹೋತಂದ್ರೆ 4-5 ಸಾವಿರ ಹೋಗುತ್ತೆ ಸ್ನೇಹಿತರೆ. ಇವೇನು ಭಾಳ ರೇಟ್ ಏನಿಲ್ಲ. ಇದು 170 ರೂಪಾಯಿ ಐತಿ ಒಂದು. ಇದು ಏನೈತಿ, ಇದು 125 ಸ್ನೇಹಿತರೆ. ಅವು ಹೊಲಸಾಗಿಬಿಟ್ಟವು, ಎಲ್ಲ ಅಡ್ಜಸ್ಟ್ ಮಾಡ್ಕೇರಿ ಸ್ವಲ್ಪ. ಹೆಸ್ರು ಮಾತ್ರ ಭಾರಿ ಚೊಕ್ಕ ಕಾಣ್ತಾ. ನೀವು ಬೇಕಾದ್ರೆ ತಗೊಂಬಂದು ಯೂಸ್ ಮಾಡಿರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸ್ಕ್ರೀನ್ ಶಾಟ್ ಹೊಡ್ಕೊಂಡೋಗಿ ತಗೊಂಬರಿ 2 ಎಣ್ಣೆನ. ಭಾರಿ ಮಸ್ತ್ ರಿಸಲ್ಟ್ ಅದಾವು. ಬನ್ನಿ ಸ್ನೇಹಿತರೆ, ನಮ್ಮ ಮರಿಗೆ ಸೂಜಿ ಮಾಡೋಣ. ಎಣ್ಣೆ ಎರ್ಸ್ಕೊಂತಿದ್ದೀವಿ. ಎಣ್ಣೆ ಎರ್ಸ್ಕೊಂಡು ತಗಲಿ ಈ ಥರ ಎಳ್ಕೊಂಡು ಸ್ನೇಹಿತರೆ. ನೋಡಿರಿ, ಈ ಥರ ಎಳಿಬೇಕು. ಈ ಥರ ಎಳ್ದು ಮರಿ ಒಂದು ಒದ್ದಾಡಕ್ಕೆ ಸ್ನೇಹಿತರೆ. ನೋಡಿರಿ, ಈ ಥರ ಎಳ್ದು ಈ ಥರ ಮಾಡ್ಕೊಂಡು ಆಮೇಲೆ ಬೇಯಿಸಿ ತಿಕ್ಬೇಕು ಸ್ನೇಹಿತರೆ. ಗಂಟಾಗಿದ್ರೆ ಎಣ್ಣೆ ಯೂಸ್ ಆಗಲ್ಲ ಅದರೊಳಗೆ. ಈ ಥರ ತಿಕ್ಕಿ ಒಂದು 2 ಬಡ್ದು ಆನಂತರ ಮತ್ತೊಂದು ಟ್ಯೂಬ್ ಏರ್ಸ್ಕೊಂಡು ಮಾಡ್ತಿದ್ದೀವಿ. ನೋಡಿರಿ, ಇದೇ ಥರ ಮಾಡ್ಕೋಬೇಕು ಸ್ನೇಹಿತರೆ ಎಣ್ಣೆನ. ನೋಡಿರಿ, ಈ ಥರ ಏರಿಸ್ಕೊಂಡು 1.5 ml ಏರ್ಸ್ಕೊಂಡು ಕುಂತೀವಿ ಸ್ನೇಹಿತರೆ. ದೊಡ್ಡಕ್ಕಾದ್ರೆ 3 ml ಹಾಕ್ಬೋದು. ಇದು ಸಣ್ಣ ಮರಿ ಐತಲ್ಲ ಸ್ನೇಹಿತರೆ, ಹಂಗಾಗಿ 1.5 ml ಏರ್ಸ್ಕೊಂತ ಇದ್ದೀವಿ ನಾವು. ನೋಡಿರಿ, ಈ ಥರ ಏರ್ಸ್ಕೊಂಡು ಉಸಿರಿದ್ರೆ ಉಸಿರು ತೆಗಿತೀವಿ ಸ್ನೇಹಿತರೆ ನಾವು. ಉಸಿರು ಅದು ಇತ್ತಂದ್ರೆ ಅದು ಗಡ್ಡೆ ಆಗೋ ಸಾಧ್ಯತೆ ಇರುತ್ತೆ. ಹಂಗಾಗಿ ಉಸಿರು ತೆಗೆದು ಇಂಜೆಕ್ಷನ್ ಮಾಡ್ತಾಯಿದ್ದೀವಿ ನಾವೀಗ. ನೋಡಿರಿ, ಈ ಥರ ಹಿಡ್ಕೊಂಡು ಈ ಥರ ಮಾಡಿ ಈ ಕಡೆ 1.5 ml, ಆ ಕಡೆ 1.5 ml ಸ್ನೇಹಿತರೆ ಮಾಡಿದ್ದೀವಿ ನಾವು ಇಂಜೆಕ್ಷನ್. ಈ ಥರ ಮಾಡಿ ತಿಕ್ಕಿ ಒಂದು 2 ಹೊಡೆದು ಬಿಟ್ಬಿಡ್ದೆ.
ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಕೊಡ್ತಿರ್ತೀವಿ ಸ್ನೇಹಿತರೆ. ನಮಸ್ಕಾರ.